ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಎಲ್ಲರೂ ನಮಸ್ಕಾರ. ಚಲೋ ಇದೇನ್ರಿ? ತುಂಬ ಖುಷಿ ಆಯಿತು ನಿಮ್ಮೆಲ್ಲರೂ ನೋಡಿ. ಏನರಯ್ಯ ಈ ಥರ ಪ್ರಗತಿ ಕೊಡ್ತಿದ್ದೀರಲ್ಲಪ್ಪ, ಈ ಋಣ ಹೆಂಗಪ್ಪ ತೀರ್ಸೋದು ನಾನು ನಿಮ್ಮನ್ನ? ಈ ಜನ್ಮದಲ್ಲಂತೂ ಆಗಲ್ಲ ಅಂದ್ಕೊಳ್ತೀನಿ. ಈ ಜನ್ಮ ಅಷ್ಟೇ ಅಲ್ಲ, ಇನ್ನು 100 ಜನ್ಮ ಹೆದ್ದು ಬಂದ್ರೂ ಕೂಡ ನಿಮ್ಮ ಋಣನ ನಾನು ತೀರ್ಸೋಕ್ಕಾಗಲ್ಲ ಈ ಉತ್ತರ ಕರ್ನಾಟಕ ಜನದ್ದು. ಇವತ್ತು ನಾನು ಒಬ್ಬ ವ್ಯಕ್ತಿನ ನೆನೆಸ್ಕೊಳ್ಳೇಬೇಕು. ನನ್ನ ಅಣ್ಣ, ನಿಮ್ಮ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್. ಇದೇ 3 ವರ್ಷ ಹಿಂದೆ ನಾನು ನಮ್ಮ ಅಣ್ಣ ನಾವೆಲ್ಲ ಹುಬ್ಳಿ ಪ್ರೀಲೀಸ್ ಇವೆಂಟ್ಗೆ ಬಂದಿದ್ವಿ, ಇದೇ ಗ್ರೌಂಡು. ಆದರೆ ಇವತ್ತು ಅವರು ನಮ್ಮ ಜೊತೆ ಇಲ್ಲ. ಸೊ ತುಂಬ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಆ ಕಾರ್ಯಕ್ರಮದಲ್ಲಿ ನಮ್ಮ ತಂದೆನೂ ಬಂದಿದ್ದರು. ನಮ್ಮ ತಂದೆಗೆ ಇದೇ ವೇದಿಕೆಯಲ್ಲಿ ಇದೇ ಗ್ರೌಂಡಲ್ಲಿ ಅವ್ರಿಗೆ ಒಂದು ಮಾತು ಕೊಟ್ಟಿದ್ದೆ. ಬಹುಶಃ ಅದನ್ನು ಉಳಿಸ್ಕೊಂಡಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ. ಅದೇ ಮಾತು ನಾನು ಇವತ್ತು ನಿಮ್ಮೆಲ್ಲರನ್ನ ಕೊಡ್ತೀನಿ. ನಾನು ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಅಲ್ಲ, ಇನ್ನೂ ಹೊಸೊಬ್ಬ. ಆದರೆ ತಾವು ಇಷ್ಟು ಜನ ಸಂಖ್ಯೆಯಲ್ಲಿ ನನ್ನ ಪ್ರೀ ರಿಲೀಸ್ ಇವೆಂಟ್ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದೀರಾ. ಅದಕ್ಕೆ ನಾನು ನಿಮ್ಮೆಲ್ರಿಗೂ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ನನ್ನ ಮೇಲೆ ಏನು ಪ್ರೀತಿ ಅಭಿಮಾನ ಏನು ಇಟ್ಟಿದ್ದೀರೋ, ಈ ಉಸಿರು ಇರೋವರೆಗೂ ಈ ಝೇದ್ ಖಾನ್ ನಿಮ್ಮ ತಲೆ ಬಗ್ಗೋದು ಕೆಲಸ ಯಾವತ್ತೂ ಮಾಡಲ್ಲ, ನಿಮ್ಮ ತಲೆ ಎತ್ತೋದೇ ಕೆಲಸ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಇಡೀ ಕಳ್ಳ ತಂಡ ನಿಮ್ಮನ್ನ ನೋಡೋಕ್ಕೆ ಬಂದಿದ್ದೀವಿ. ಸೊ ತುಂಬ ಖುಷಿ ಆಯಿತು ನಿಮ್ಮೆಲ್ಲರನ್ನ ನೋಡಿ. ನಾನು ಸಿನಿಮಾ ಬಗ್ಗೆ ಹೆಚ್ಚಾಗಿ ಮಾತಾಡೋಕ್ಕೆ ಹೋಗಲ್ಲ. ನನ್ನ ಕಳ್ಳ ಸಿನಿಮಾ ಮುಂದಿನ ವರ್ಷ ಜನವರಿ 23ಗೆ ಬಿಡುಗಡೆ ಆಗ್ತಿದೆ. ದಯವಿಟ್ಟು ನೀವು ಎಲ್ಲರೂ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೀನಿ, ಥಿಯೇಟ್ರಿಗೆ ಹೋಗಿ ಆ ಸಿನಿಮಾನ ನೋಡಿ ನನ್ನ ಯಶಸ್ವಿ ಮಾಡಬೇಕು, ನನ್ನ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳ್ಬಿಟ್ರೆ ತುಂಬ ಚಿಕ್ಕ ಪದ ಆಗಿಬಿಡುತ್ತೆ. ಅದಕ್ಕೆ ಥ್ಯಾಂಕ್ ಯು ಹೇಳೋಕ್ಕೆ ಹೋಗಲ್ಲ. ನೀವು ಇರ್ತಕ್ಕಂಥ ಇಷ್ಟು ಜನಕ್ಕೂ ಕೂಡ ನನ್ನ ಮನ್ಸಲ್ಲಿ ನಿಮ್ಮ ಕಾಲಿಗೆ ಇಲ್ಲಿಂದ ನಾನು ಬೀಳ್ತೀನಣ್ಣ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಸದಾ ಯಾವತ್ತೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಈ ಕಾರ್ಯಕ್ರಮ ಯಶಸ್ವಿ ಹಾಕಿದ್ದಕ್ಕೆ ಮುಖ್ಯವಾಗಿ ಇಬ್ಬರು ಕಾರಣ. ನಮ್ಮ ಎಲ್ಲಿದ್ದಾರೆ ಅವರು, ಅಬ್ಬಯ್ಯ ಸರು. ಅಬ್ಬಯ್ಯ ಸರ್, ತುಂಬ ಹೃದಯದ ಧನ್ಯವಾದಗಳು ಸರ್. ಇದೊಂದು ಕಾರ್ಯಕ್ರಮನ ನನಗೋಸ್ಕರ ನೀವು ಮಾಡಿರೋದಕ್ಕೆ. ಹಾಗೆ ನಮ್ಮ ವಿಶಾಲ್ ಅವರು ಎಲ್ಲಿದ್ದಾರೆ ಸರ್, ತುಂಬ ಹೃದಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಡೈಲಾಗ್ ಹೇಳ್ಬೇಕಾ? ಸರಿ, ಒಂದು ಡೈಲಾಗ್ ಹೇಳ್ತೀನಿ, ಇದೇ ಸಿನಿಮಾದು. ನಾವು ಹುಡುಗರು ಹೆಂಗೆ ಅಲ್ವಾ, ಪ್ರೀತಿಸಿದ ಹುಡುಗಿ ಎಷ್ಟೇ ದೂರ ಇದ್ರೂ ಅವಳು ಚೆನ್ನಾಗಿರ್ಬೇಕು ಅಂತ ನಾವು ಬಯಸ್ತೀವಿ. ಒಂದು ವೇಳೆ ಅವಳಿಗೇನೋ ಪ್ರಾಬ್ಲಮ್ ಅಂತ ಆದರೆ ನಾವು ಅವಳು ಎಷ್ಟೇ ದೂರ ಇದ್ರೂ ಬಂದೇ ಬರ್ತೀವಿ. ಸೊ ಥ್ಯಾಂಕ್ ಯು ಅಣ್ಣ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಸದಾ ಯಾವತ್ತೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಕಮಿಷನರ್ಸ್ ಅವ್ರು ತುಂಬ ಅದ್ಭುತವಾಗಿ ಹಾಡು ಹಾಡಿದ್ರು. ಸೊ ಅವ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಆಮೇಲೆ ಬರ್ತಿಕ್ಕಂಥ ಪ್ರತಿಯೊಬ್ಬರಿಗೂ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.